ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್, ಉಚಿತವಾಗಿ ಬರುವಂತ ಇವತ್ತು ಗ್ಯಾಸ್ ಕನೆಕ್ಷನ್ ಯೋಜನೆ ಅಡಿಯಲ್ಲಿ ಅಂದ್ರೆ ಇವತ್ತು PM ಉಜ್ವಲ ಯೋಜನೆ ಅಡಿಯಲ್ಲಿ ನಾವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಉಚಿತವಾಗಿ ಗ್ಯಾಸ್ ಮತ್ತೆ ಒಲೆ ಅಂದ್ರೆ 2 ಗ್ಯಾಸ್ ಮತ್ತು 1 ಒಲೆಯನ್ನ ಕೊಡ್ತಾರೆ. ಅದಕ್ಕೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಯಾಕಂದ್ರೆ ಮೊದಲಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು, ಬಟ್ ನಮ್ಮ ಬಾಜು ಮನೆಯವರು ಅರ್ಜಿ ಹಾಕ್ಯಾರಿ ನಮಗೆ ಗೊತ್ತೇ ಆಗಿಲ್ಲ ಅಂತೇಳಿ ಬಹಳಷ್ಟು ಮಂದಿ ಕೆಲವೊಬ್ಬರಿಗೆ ಆಗಿರುತ್ತೆ. ಹಾಗಾಗಿ ನೀವು ಕೂಡ ಇವತ್ತು PM ಉಜ್ವಲ ಯೋಜನೆ ಅಡಿಯಲ್ಲಿ ಯಾವ ರೀತಿಯಾಗಿ ಉಚಿತವಾಗಿ ಇವತ್ತು ಗ್ಯಾಸ್ ಕನೆಕ್ಷನ್ 2 ಗ್ಯಾಸ್ ಮತ್ತೆ 1 ಒಲೆಯನ್ನ ಯಾವ ರೀತಿಯಾಗಿ ತಗೋಬಹುದು, ಜೊತೆಗೆ ಸಬ್ಸಿಡಿ ಕೂಡ ನಿಮಗೆ ಸಂಪೂರ್ಣವಾಗಿ ಜಮಾ ಆಗುತ್ತೆ. ಇದು ಉಚಿತವಾಗಿ ಬಡವರಿಗಾಗಿ ಮಾಡಿರುವಂತಹ BPL ಕಾರ್ಡ್ ಇರುವಂತಹ ಅಥವಾ APL ಕಾರ್ಡ್ ಇರುವಂತಹ ಕುಟುಂಬದವರಿಗೆ ಸಂಪೂರ್ಣವಾಗಿ ಈ ಒಂದು ಯೋಜನೆ ಲಾಭವನ್ನ ನೀವು ಪಡೆಯಬಹುದು. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಟ್ಯಾಬ್ ಅನ್ನು ಓಪನ್ ಮಾಡಿದಾಗ ಇಲ್ಲಿ ಏನ್ ಟೈಪ್ ಮಾಡ್ಕೋಬೇಕಪ್ಪ ಅಂದ್ರೆ FREE ಫ್ರೀ ಗ್ಯಾಸ್ ಅಂತಾನು ಕೂಡ ನೀವೇನ್ ಮಾಡಬಹುದು, ಫ್ರೀ ಗ್ಯಾಸ್ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರು ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಆ ಒಂದು ಪೇಜ್ಗೆ ಸಂಪೂರ್ಣವಾಗಿ ಹೋಗ್ಲಿಕ್ಕೆ ಸಿಗುತ್ತೆ. ಫ್ರೀ ಗ್ಯಾಸ್ ಅಪ್ಲಿಕೇಶನ್ ಸ್ಕೀಮ್ ಅಥವಾ ಫ್ರೀ ಗ್ಯಾಸ್ ಸಿಲಿಂಡರ್ ಸ್ಕೀಮ್ ಅಂತ ಬರುತ್ತೆ. ಅವಾಗ ನೀವೇನ್ ಮಾಡಬೇಕು, ಅಥವಾ PMUY ಅಂತಾನು ಕೂಡ ನೀವು ಟೈಪ್ ಮಾಡಬಹುದು. ಅವಾಗ ಅಥವಾ ನೀವು PMUY ಅಂತಾನು ಕೂಡ ಟೈಪ್ ಮಾಡ್ಕೊಂಡ್ರೆ PMUY 2.0 ಅಂತ ಇದಿರತ್ತೆ. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಇವತ್ತು ನ್ಯೂ ಉಜ್ವಲ 2.0 ಕನೆಕ್ಷನ್ ಗೆ ಅರ್ಜಿ ಸಲ್ಲಿಸುವಂತ ಒಂದು ವೆಬ್ಸೈಟ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದಾಗ ಕೆಳಗಡೆ ಕೊಟ್ಟಿರ್ತಾರೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ 18 ವರ್ಷ ಆಗಿತ್ತು ಅಂದ್ರೆ ನೀವೇನ್ ಮಾಡಬಹುದು, ಈ ಒಂದು PMU ಅಂದ್ರೆ ನ್ಯೂ ಉಜ್ವಲ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಅವಾಗ ನಾನೇನ್ ಮಾಡ್ತೀನಿ, ಇದನ್ನ ಅಪ್ಲೈ ಫಾರ್ ದ ಅಂತ ಇದ್ದಿರತ್ತೆ. ಇಲ್ಲಿ 3 ಲಿಂಕ್ ಗಳು ಕೂಡ ನಮಗೆ ಕಾಣಿಸ್ತಾ ಇರತ್ತೆ. ಅವಾಗ PMUY ಹೋಮ್ ಪೇಜ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ನಮಗೆ ಸಂಪೂರ್ಣವಾಗಿರುವಂತಹ ಒಂದು ಹೋಮ್ ಪೇಜ್ ಕೂಡ ಸಂಪೂರ್ಣವಾಗಿ ಇವತ್ತು ಸರ್ಕಾರದ ಅಂದ್ರೆ ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಒಂದು ಹೋಮ್ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಈ ಒಂದು ಪೇಜ್ ಅಲ್ಲಿ ನಾವು ಏನ್ ಮಾಡಬಹುದು, ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, KYC ಮಾಡ್ಕೋಬಹುದು, ಮತ್ತೆ ಇಲ್ಲಿ ನಾವು ಗ್ಯಾಲರಿಯನ್ನ ನೋಡ್ಕೋಬಹುದು, ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ನಾವೇನ್ ಮಾಡಬಹುದು, ಇಲ್ಲಿ ಪರಿಣಾಮ ಆಗಿರಬಹುದು, ಯಶೋಗಾಥೆ, ಗ್ರಾಹಕರ ಬಯಟೆಗಳಾಗಿರಬಹುದು, ಇನ್ನಷ್ಟು ಸಾಕಷ್ಟು ಅರ್ಹತೆ ಮತ್ತು ಮಾನದಂಡಗಳು ಏನಿರುತ್ತೆ ಅಂದ್ರೆ ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅರ್ಹತೆ ಮತ್ತು ಮಾನದಂಡಗಳು ಏನಿರುತ್ತೆ ಅನ್ನೋದನ್ನ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ, ಅರ್ಜಿದಾರರಿಗೆ 18 ವರ್ಷ ತುಂಬಿರುವ ಮಹಿಳೆ ಆಗಿರಬೇಕು, ಒಂದೇ ಮನೆಯಲ್ಲಿ ಯಾವುದೇ ತೈಲ ಮಾರುಕಟ್ಟೆ ಕಂಪನಿಯಿಂದ OMC ಬೇರೆ ಯಾವುದೇ LPG ಸಂಪರ್ಕ ಇರಬಾರದು, ಮತ್ತೆ ವಯಸ್ಕ ಮಹಿಳೆಯ ವಂಚಿತ ಕುಟುಂಬಕ್ಕೆ ಸೇರಿದವಳಾಗಿರಬೇಕು, ಅವರು ವಂಚಿತ ಒಂದು ಘೋಷಣೆಯನ್ನು ಸಲ್ಲಿಸುವ ಆಧಾರದ ಮೇಲೆ ನಿಗದಿತ ನಮೂನೆಯ ಪ್ರಕಾರ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗತ್ತೆ. ಇಷ್ಟಿತ್ತು ಅಂದ್ರೆ ಸಾಕು, ಆಧಾರ್ ಕಾರ್ಡ್ ಒಂದು ಇರಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್, ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಕೂಡ ನೀವು ಅಲ್ಲಿ ಕೊಡಬೇಕಾಗತ್ತೆ. ಮತ್ತೆ ಅದರ ಜೊತೆಗೆ ಅಗತ್ಯವಿರುವ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ನಿಮ್ಮ ಗ್ರಾಹಕರ ತಿಳಿದಿರುವ ಒಂದು KYC ಅರ್ಜಿ ನಮೂನೆಯನ್ನ ಕೊಡಬೇಕಾಗತ್ತೆ, ಗುರುತಿನ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಪ್ರತಿ ಕೊಡಬೇಕಾಗತ್ತೆ, ವಿಳಾಸದ ಪುರಾವೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ನೀವು ಆಧಾರ್ ಕಾರ್ಡ್ ಅನ್ನು ಕೊಡಬೇಕಾಗತ್ತೆ ಸ್ವಯಂ ಘೋಷಣೆಗೋಸ್ಕರ. ಜೊತೆಗೆ ಅರ್ಜಿದಾರರು ಒಂದು ರಾಜ್ಯ ನೀಡಿದ ಪಡಿತರ ಚೀಟಿ ಅಂತ ನೀವು ಕೊಡಬೇಕಾಗತ್ತೆ. ಅದರ ಜೊತೆಗೆ ಕ್ರಮ ಸಂಖ್ಯೆ 4ರಲ್ಲಿ ಕಾಣಿಸಿಕೊಳ್ಳುವ ಅರ್ಜಿದಾರ ವಯಸ್ಕ ಕುಟುಂಬ ಆಧಾರ ಪ್ರತಿ ಅಂದ್ರೆ ಎಲ್ಲರೂ ಕೂಡ ನೀವೇನ್ ರೇಷನ್ ಕಾರ್ಡ್ ಪಡಿತರ ಚೀಟಿಯನ್ನು ಕೊಡ್ತಿರಲ್ಲ, ಆ ಒಂದು ಪಡಿತರ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಕೂಡ ನೀವು ಕೊಡಬೇಕಾಗುತ್ತೆ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ವಂಚಿತ ಘೋಷಣೆ ಅಂತ ಇದ್ದಿರತ್ತೆ, ಅದೇನೋ ಒಂದು ಫಾರಂ ಇರ್ತೈತಿ, ಸಹಿ ಮಾಡಿ ಕೊಟ್ಟು ಬಿಡೋದು. ಇಷ್ಟು ದಾಖಲೆನ ಅಂದ್ರೆ ಸುಮಾರು 1 ರಿಂದ 7 ದಾಖಲೆಗಳನ್ನ ನೀವು ತಗೊಂಡು ಏನ್ ಮಾಡ್ಬೇಕಾಗತ್ತೆ, ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅವಾಗ ನೀವು ಫಾರಂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿಂದ ಮೊದಲಿಗೆ ಏನ್ ಬರುತ್ತೆ, ನಮಗೆ KYC ಫಾರಂ ಬರುತ್ತೆ, ಹಿಂದಿಯಲ್ಲಿ ಆಗಿರುತ್ತೆ, ವಲಸಿಗರ ಘೋಷಣೆ ಒಂದು ಪತ್ರ ಕೂಡ ಇದ್ದಿರತ್ತೆ, ಇವೆಲ್ಲವನ್ನು ಕೂಡ ಕನ್ನಡ ಇಂಗ್ಲಿಷ್ ಒಳಗೂ ಕೂಡ ಇದ್ದಿರತ್ತೆ, ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು. ಇಲ್ಲ ಸರ್, ನಾನು ಡೈರೆಕ್ಟ್ ಆಗಿ ಇವಾಗ ಆನ್ಲೈನ್ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಹೊಸ ಉಜ್ವಲ PMY ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿ ಅಂತ ಇದ್ದಿರತ್ತೆ. ಅಂದ್ರೆ ಈ ಒಂದು ಪೋರ್ಟಲ್ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ. ನೀವು ಎಲ್ಲರೂ ಕೂಡ ಇವತ್ತು ಹೊಸದಾಗಿ ಗ್ಯಾಸ್ ಕನೆಕ್ಷನ್ ಮತ್ತು 2 ಗ್ಯಾಸ್ 1 ಒಲೆಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಹೊಸ ಉಜ್ವಲ PMUY ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿ ಅಂತ ಇದ್ದಿರತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ನಮ್ಗೆ ಈ ರೀತಿಯಾಗಿ ಕೂಡ ಇನ್ನೊಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಅರ್ಜಿ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಆಗ್ಲೇ ಹೇಳಿರುವಂತ ಎಲ್ಲ ದಾಖಲೆಗಳಾಗಿರಬಹುದು,
ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಆನ್ಲೈನ್ ಪೋರ್ಟಲ್ ಅಂತ ಬರುತ್ತೆ ನೋಡಬಹುದು. ಇಲ್ಲಿಂದ ಆನ್ಲೈನ್ ಪೋರ್ಟಲ್ ಅಂತ ಇದ್ದಿರುತ್ತೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಬರುತ್ತೆ. ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವ ಗ್ಯಾಸ್ ಕನೆಕ್ಷನ್ ನಿಮ್ಮ ಮನೆ ಸಮೀಪದ ನಿಮ್ಮ ಏರಿಯಾ ಸಮೀಪ ಯಾವ ಗ್ಯಾಸ್ ಕನೆಕ್ಷನ್ ಅದರ ಅದನ್ನ ನೋಡ್ಕೋಬೇಕು. ಇಂಡಿಯನ್ ಗ್ಯಾಸ್ ಇದೆಯಾ, ಭಾರತ್ ಗ್ಯಾಸ್ ಇದೆಯಾ, HP ಗ್ಯಾಸ್ ಇದೆಯಾ ನಿಮ್ಮ ಏರಿಯಾದಲ್ಲಿ, ಅಥವಾ ಸ್ವಲ್ಪ ದೂರದಲ್ಲಿ ಯಾರು ಹತ್ತಿರ ಇದ್ದಾರೆ ನಿಮ್ಗೆ, ಅಂದ್ರೆ ಗ್ಯಾಸ್ ಡೆಲಿವರಿ ಮಾಡ್ಲಿಕ್ಕೆ ಅಥವಾ ನೀವು ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಯಾರು ಹತ್ತಿರದಲ್ಲಿದ್ದಾರೆ ಆ ಒಂದು ಏಜೆನ್ಸಿ ಒಂದು ಗ್ಯಾಸ್ ಅನ್ನ ನೀವು ಪಡೆಯಬಹುದು. ಓಕೆ, ಭಾರತ್ ಗ್ಯಾಸ್ ತಗೋಬೇಕಾಗಿದೆ, ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ಮಾಡಿದ ನಂತರ ನಿಮ್ಗೆ ಸಂಪೂರ್ಣವಾಗಿರುವಂತಹ ಆಫ್ಲೈನ್ ನ್ಯೂ ಕನೆಕ್ಷನ್ ಅಂತ ನಾವು ಸಂಪೂರ್ಣವಾಗಿ ನೋಡ್ತೀವಿ. ಈ ರೀತಿಯಾಗಿ ಓಪನ್ ಆದ್ಮೇಲೆ ನೀವೇನ್ ಮಾಡಬಹುದು, ಇಲ್ಲಿಂದ ಸಂಪೂರ್ಣವಾಗಿ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೋತಾ ಅದನ್ನೇ ಟ್ರೈ ಅಗೇನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ. ಮಾಡಿದ ನಂತರ ಇಲ್ಲಿಂದ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಮತ್ತೆ ರಿಜಿಸ್ಟ್ರೇಷನ್ ಫಾರ್ LPG ಕನೆಕ್ಷನ್ ಇದ್ದಿರುತ್ತೆ, ಕ್ಯಾನ್ಸಲ್ ರಿಕ್ವೆಸ್ಟ್ ಇರುತ್ತೆ, ಮೇಕ್ ಎ ಪೇಮೆಂಟ್ ಇರುತ್ತೆ, ಸ್ಟೇಟಸ್ ನೋಡ್ಕೋಬಹುದು. ಇವೆಲ್ಲವನ್ನು ಕೂಡ ಇಲ್ಲಿ ಸುಗಮವಾಗಿ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ಇಲ್ಲಿ ಸಂಪರ್ಕದ ಪ್ರಕಾರ ಅವಾಗ ನೀವೇನ್ ಮಾಡ್ತಾ ಇದ್ದೀರಿ, ಉಜ್ವಲ 3.0 ಹೊಸ ಸಂಪರ್ಕಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸ್ತಾ ಇದೀವಿ. ಸರ್ಕಾರದಿಂದ ಬರುವಂತ ಯೋಜನೆ ಅಡಿಯಲ್ಲಿ ನಾವು ಪಡಿಬೇಕಾಗಿದೆ ಸರ್. ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಸಂಪರ್ಕ ಅಂತ ಇದ್ದಿರುತ್ತೆ, ಉಜ್ವಲ 3.0 ಅಂತ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಓದ್ಕೋಬೇಕು, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ, ಹೌದಾ. LPG ಸಂಪರ್ಕ ಆಗಿ ಇವೆಲ್ಲವನ್ನು ಕೂಡ ನೋಡ್ಕೋಬಹುದು. ಮಾಡಿದ ನಂತರ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕು. ಯಾವ ರಾಜ್ಯದಿಂದ ನೀವು ಬಿಲಾಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಯಾವ ರಾಜ್ಯ, ಕರ್ನಾಟಕ ರಾಜ್ಯ ಬೇಕಾಗಿದೆ ಸರ್, ಕರ್ನಾಟಕ. ಇಲ್ಲಿಂದ ನಿಮ್ಮ ಒಂದು ಜಿಲ್ಲೆಯನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಮಾಡಿದ ನಂತರ ಪಟ್ಟಿ ತೋರಿಸು, ಅಂದ್ರೆ ಭಾರತ್ ಗ್ಯಾಸ್ ಎಲ್ಲೆಲ್ಲಿ ಇದಾವೆ ಕಂಪನಿ, ಅಂದ್ರೆ ಎಲ್ಲೆಲ್ಲಿ ಏಜೆನ್ಸಿಗಳಿದಾವೆ ಅನ್ನುವಂತ ಒಂದು ಲಿಸ್ಟ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ. ಕೆಳಗಡೆ ನೋಡಬಹುದು. ಓಕೆನಾ, ಸಂಪೂರ್ಣವಾಗಿ ನಾವು ನೋಡ್ತಾ ಇದೀವಿ. ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೊಳ್ಳೋಣ. ಓಕೆ, ನೋಡಬಹುದು ಇಲ್ಲಿಂದ ಭಾರತ್ ಗ್ಯಾಸ್ ಏಜೆನ್ಸಿ ಅವರು ಸಂಪೂರ್ಣವಾಗಿರುವಂತಹ ಎಲ್ಲಿದ್ದಾರೆ ಅವರ ಡೀಟೇಲ್ಸ್ ಆಗಿರಬಹುದು, ಅವರ ಕಾಂಟ್ಯಾಕ್ಟ್ ನಂಬರ್ ಆಗಿರಬಹುದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ನೋಡ್ಕೊಂಡು ನೀವು ಯಾರಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಅವಾಗ ನೀವೇನ್ ಮಾಡ್ಬೇಕು, ಈ ಒಂದು ಸೆಲೆಕ್ಷನ್ ವನ್ನ ಮಾಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆನಾ, ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಮುಂದುವರಿಸಿ ಅಂತ ಬರುತ್ತೆ. ಯಾವ್ದಾದ್ರು ಒಂದು ನನಗೆ ಒಂದು ಕನೆಕ್ಷನ್ ಹತ್ತಿರದಲ್ಲಿರುವಂತವರನ್ನ ನಾನು ಏನ್ ಮಾಡಿದ್ದೀನಿ, ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಮುಂದುವರಿಸಿ ಅಂತ ಬರುತ್ತೆ. ಕ್ಲಿಕ್ ಅನ್ನ ಮಾಡ್ಕೊಂಡು ಮುಂದೆ ಬರುವಂತ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಏನ್ ಮಾಹಿತಿ ಇದ್ದಿರತ್ತೆ ಅದೇ ಒಂದು ಮಾಹಿತಿಯನ್ನ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಭರ್ತಿಯನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆದಾಗ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. 3.0 EKYC ಮಾಡುವಂತ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಹಾಕಿ ನೀವೇನ್ ಮಾಡಬಹುದು, EKYC ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ, OTP ಬರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡಬೇಕು, ವೆರಿಫಿಕೇಶನ್ ಮಾಡ್ಕೊಂಡು ಸಂಪೂರ್ಣವಾಗಿ ಮುಂದೆ ಹೋಗ್ಬೇಕಾಗುತ್ತೆ. ಸಂಪೂರ್ಣವಾಗಿ ಹಾಕಿದ ನಂತರ ಒಂದು ವೆರಿಫೈ OTP ಅಂತ ಇದ್ದಿರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ -+ ಅಂತ ಇದ್ದಿರುತ್ತೆ, ಇಲ್ಲಿ ಸರಿಯಾಗಿ ಹಾಕೋಬೇಕು. ಓಕೆನಾ, 519 ಎಷ್ಟಾಗುತ್ತೆ ಅನ್ನೋದನ್ನ ನೀವು ಸಂಪೂರ್ಣವಾಗಿ ಹಾಕೊಂಡು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನ ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಇಲ್ಲಿಂದ ಹಾಕೊಂಡ್ಬಿಡಬಹುದು. ಗೊತ್ತಾಗತ್ತಾ, ಬಂದಿರುವಂತಹ OTP ಅನ್ನ ನೀವೇನ್ ಮಾಡ್ಬೇಕು, ಮೊಬೈಲ್ ಫೋನ್ ಯಾವ್ದು ಹಾಕಿರ್ತೀರೋ ಅದಕ್ಕೆ ಒಂದು OTP ಬಂದಿರುತ್ತೆ. ಆ ಒಂದು OTP ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿಂದ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ. ಓಕೆನಾ, ಹಾಕಿದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು, ಇಲ್ಲಿಂದ ಸಂಪೂರ್ಣವಾಗಿ ಮುಂದೆ ಏನೋ ಒಂದು ಆಪ್ಷನ್ಸ್ ಇರುತ್ತೆ, ಸಬ್ಮಿಟ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನ್ಯೂ EKYC ಅನ್ನ ನಾವು ಮಾಡ್ಬೇಕಾಗತ್ತೆ. ಅವಾಗ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ನೀವೇನ್ ಮಾಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಕಸ್ಟಮರ್ ಒಂದು ಮ್ಯಾರೇಜ್ ಒಂದು ಮೈಗ್ರೇಟ್ ಫ್ಯಾಮಿಲಿ ಅಂತ ಬಂದಿರುತ್ತೆ ನೋ ಅಂತ ಹೇಳ್ಬೋದು. ಇಲ್ಲಿಂದ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಕೊಡಿ. ನಿಮ್ಮ ಒಂದು ಐಡೆಂಟಿಫಿಕೇಶನ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಸ್ಕೀಮ್ ಅನ್ನು ಆಯ್ಕೆ ಮಾಡಬೇಕು. ಜನರಲ್, SC, ST ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ, ಉಜ್ವಲ 3.0 ಜನರಲ್ ಅಥವಾ ಉಜ್ವಲ 3.0 ಅದರ್, ಉಜ್ವಲ 3.0 SC, ಉಜ್ವಲ 3.0 ST ಇವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿ ಜನರಲ್ ಅನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿ ಫ್ಯಾಮಿಲಿ ಐಡೆಂಟಿ ಸ್ಟೇಟ್ ಅಂತ ಇದ್ದಿರುತ್ತೆ, ನಿಮ್ಮ ಒಂದು ರಾಜ್ಯವನ್ನು ಆಯ್ಕೆ ಮಾಡಬೇಕು. ಮಾಡಿದ ನಂತರ ಏನ್ ಮಾಡಬೇಕಾಗುತ್ತೆ, ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕೊಂಡು ನೀವೇನ್ ಮಾಡಬೇಕು, ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಮುಂದಿನ ವಿಧಾನ ಕೂಡ ಸಾಕಷ್ಟು ಈಸಿ ಆಗಿರುತ್ತೆ, ನೀವು ಅರ್ಜಿಯನ್ನ ಸಲ್ಲಿಸಬಹುದು. ದಯವಿಟ್ಟು ರೇಷನ್ ಕಾರ್ಡ್ ಇಲ್ಲದೆ ಇರೋದ್ರಿಂದ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ನಿಮ್ದು ಯಾರದಾದ್ರೂ ಒಂದು ರೇಷನ್ ಕಾರ್ಡ್ ಇತ್ತು ಅಂದ್ರೆ ನನಗೆ ಕೊಡಿ, ಅದನ್ನು ಕೂಡ ಸಂಪೂರ್ಣವಾಗಿ ಹಾಕಿ ನಿಮ್ಗೆ ಮುಂದಿನ ವಿಧಾನ ಕೂಡ ನಾವು ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೇನೆ. ಬಹಳಷ್ಟು ಈಸಿ ಆಗಿರುತ್ತೆ.
ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಉಜ್ವಲ 3.0 ಅಪ್ಲಿಕೇಶನ್ ಪ್ರಾರಂಭದಲ್ಲಿದೆ, ಸಂಪೂರ್ಣವಾಗಿ ಹಾಕಬಹುದು. ಸಪೋಸ್ ನನಗೆ ಯಾರಾದರೂ ರೇಷನ್ ಕಾರ್ಡ್ ಕೊಟ್ಟರು ಅಂದ್ರೆ ಹೊಸದಾಗಿ ಅವರಿಗೆ ಅರ್ಜಿ ಸಲ್ಲಿಸುವಂತಹ ವಿಧಾನ ಮತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಬಹಳಷ್ಟು ಈಸಿ ಆಗಿದೆ. ಇಲ್ಲೇ ನೀವು ರೇಷನ್ ಕಾರ್ಡ್ ನಂಬರ್ ಆಗಿರಬಹುದು, ಏನ್ ಕೇಳ್ತಾರೆ ಅದನ್ನು ಪ್ರೊಸೀಡ್ ಮಾಡ್ತಾ ಹೋಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಜೊತೆಗೆ ಇಲ್ಲ ಸರ್ ನನಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಹತ್ತಿರದಲ್ಲಿರುವಂತಹ ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು ಅಥವಾ ಆನ್ಲೈನ್ ಸೆಂಟರ್ ಒಳಗೂ ಹೋಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಅಂದ್ರೆ ಮೊಬೈಲ್ ಒಳಗೆ ಬರಾಕತ್ತಿಲ್ಲ ರೀ ಸರ್, ನೀವು ಹೇಳಿರುವಂತ ಮಾಹಿತಿ ನಮಗೆ ಗೊತ್ತಾಯ್ತು, ಬಟ್ ಅರ್ಜಿ ಸಲ್ಲಿಸಬೇಕಾಗಿದೆ, ನೀವು ಹೇಳಿರೋ ಪ್ರಕಾರ ಅರ್ಧದ ಮೇಲೆ ಬಿಟ್ಕೊಟ್ರಿ, ಬಟ್ ಈಗ ನಾ ಮುಂದೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ದಯವಿಟ್ಟು ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗ್ರಿ, ಅಥವಾ ನಿಮ್ಮ ಊರಿನಲ್ಲಿರುವಂತಹ ಕರ್ನಾಟಕನೋ ಗ್ರಾಮನೋ ಹತ್ತಿರದಲ್ಲಿರುವಂತಹ ಬಾಪೂಜಿ ಸೇವಾ ಕೇಂದ್ರಗಳಾಗಿರ್ಬೋದು, ಅಲ್ಲಿ ಹೋಗಿ ನೀವೇನ್ ಮಾಡಬಹುದು, ಪ್ರಧಾನಮಂತ್ರಿ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಕೊಡ್ರಿ. ಅಂದ್ರೆ 3.0 ಯೋಜನೆ ಅರ್ಜಿ ಪ್ರಾರಂಭವಾಗಿದೆ. ಎಲ್ಲರೂ ಕೂಡ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಇಷ್ಟ ದಾಖಲೆಗಳನ್ನ ಇತ್ತು ಅಂದ್ರೆ ಸಾಕು, 2 ಗ್ಯಾಸ್ 1 ಒಲೆಯನ್ನ ನೀವು ಸಂಪೂರ್ಣವಾಗಿ ಉಚಿತವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಳಗದವರಿಗೆ ಶೇರ್ ಮಾಡೋ ಮುಖಾಂತರ ಪಾಪ ಅವರಿಗೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭ ಸಿಗ್ಲಿ ಅನ್ನೋ ಉದ್ದೇಶದಿಂದ ಮಾಹಿತಿಯನ್ನ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ನಿಮ್ ಜೊತೆಗೆ ಬರ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.